ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸ್ಟ್ರಾಟಜಿಯನ್ನು ತಂದಿದ್ದೀನಿ. ಸ್ಟ್ರಾಟಜಿ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ TET. ಇನ್ನು TET ನಾವು TETನಲ್ಲಿ ಪಾಸ್ ಆಗಬೇಕಾದ್ರೆ ಯಾವ್ಯಾವ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕು, ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಮತ್ತು ಪಾಸ್ ಆಗಲಿಕ್ಕೆ ಯಾವ ರೀತಿ ನಾವು ಓದಬೇಕು, ಯಾವ ರೀತಿ ನಮ್ಮ ಪ್ಯಾಟರ್ನ್ ಇರಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋವನ್ನು ತಂದಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲಿ. CDP ಮೀನ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರದ ಬಗ್ಗೆ. ಇಲ್ಲಿ ನೋಡಿ, ಡೆವಲಪ್ಮೆಂಟ್ ಆಫ್ ಪ್ರಿನ್ಸಿಪಲ್ಸು, ಮೇಜರ್ ಥೇರೀಸು, ಹೌದಾ, ಪಿಯಾಜೆ ಥೇರಿ ಇರ್ಬೋದು, ವೆಗೊಟ್ಸ್ಕಿ ಇರ್ಬೋದು, ಕೋಲ್ಸ್ಬರ್ಗ್ ಥೇರೀಸ್ ಇರ್ಬೋದು. ಇಂಥ ಥೇರಿಗಳನ್ನು ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಹೌದಾ, ಅದು ಪಿಯಾಜೆಯವರ ಥೇರಿ ಇರ್ಬೋದು, ವೆಗೊಟ್ಸ್ಕಿ ಇರ್ಬೋದು, ಕೋಲ್ಸ್ಬರ್ಗ್ ಇರ್ಬೋದು. ಹೌದಾ, ಇವ್ರ ಥೇರಿಗಳನ್ನು ನೀವು ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ, ಬೇಕಾದ್ರೆ ಆ ಥೇರಿಯನ್ನು ನೀವು ನೋಡ್ಕೋಬೋದು. ಹೆರಿಡಿಟಿಯನ್ನು ಕೇಳ್ತಾರೆ, ಅನುವಂಶೀಯತೆ ಬಗ್ಗೆ, ಅನುವಂಶೀಯತೆ ಮತ್ತು ಪರಿಸರದ ಹೊಂದಾಣಿಕೆ ಬಗ್ಗೆ ಕ್ವಶನ್ಗಳು ರೇಸ್ ಆಗ್ತವೆ. ಸೋಷಿಯಲೈಸೇಷನ್ ಅಂದರೆ ಸಮಾಜದ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಇಂಟೆಲಿಜೆನ್ಸ್, ಬುದ್ಧಿಮತ್ತೆ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಹೌದಾ, ಜೆಂಡರ್ ಅಂದರೆ ಇದು ಮಗುವಿನ ಹೆಣ್ಣು ಮತ್ತು ಗಂಡು ಇದರ ಮೇಲೆ ಒಂದು ಕ್ವಶನನ್ನು ರೇಸ್ ಮಾಡಿರ್ತಾರೆ ಅವರು, ಜೆಂಡರ್ ಮೇಲೆ. ಹೌದಾ, ಅಸೆಸ್ಮೆಂಟ್ ಮತ್ತು ಅದರ ಕ್ವಶನ್ಸು. ಹೌದಾ, ಅದ್ರ ಮೇಲೆ ಕ್ವಶನ್ಸ್ಗಳನ್ನ ಇಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಕೋರ್ ಸಬ್ಜೆಕ್ಟ್, ಅದು ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅಥವಾ ಸೋಷಿಯಲ್ ಇರ್ಬೋದು. ಆಲ್ರೆಡಿ ನಿಮಗೆ ಗೊತ್ತಿದೆ 30 ಮಾರ್ಕ್ಸು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಗೆ ಇದ್ದರೆ, ಇದು 60 ಮಾರ್ಕ್ಸಿಗೆ ಇರ್ತದೆ ಇದು. ಹೌದಾ, ಸೊ ಯು ವಿಲ್ ನೀಡ್ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಟು ಕನ್ಸೆಪ್ಚುಯಲಿ, ಸಿನ್ಸ್ 60 ಕ್ವಶನ್ಸ್ ಕಮ್ ಫ್ರಮ್ ದಿಸ್ ಸೆಕ್ಷನ್. ಈ ಸೆಕ್ಷನ್ದಿಂದ ಎಷ್ಟು ಕ್ವಶನ್ಸ್ ಬರ್ತವೆ? 60 ಕ್ವಶನ್ಸ್. ಪಾಸ್ಟ್ ಪೇಪರ್ ವಿಲ್ ಬಿ ಯುವರ್ ಬೆಸ್ಟ್ ಗೈಡ್ ಫಾರ್ ವಿಚ್ ಸಬ್ ಟಾಪಿಕ್ಸ್ ಆರ್ ಆಫನ್ ಟೆಸ್ಟೆಡ್. ಲ್ಯಾಂಗ್ವೇಜ್ ಸೆಕ್ಷನ್ಸ್ನಲ್ಲಿ ಇಲ್ಲೂ ಕೂಡ 30 ಕ್ವಶನ್ಸನ್ನು ಕಾಣ್ತೀವಿ ಲ್ಯಾಂಗ್ವೇಜ್ ಸೆಕ್ಷನ್ಸ್ನಲ್ಲಿ. ಹೌದಾ, ನಾವು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋ ಯಾರು ನೋಡಿದರೆ ಅವ್ರಿಗೆ ಗೊತ್ತೇ ಇರುತ್ತೆ ಲ್ಯಾಂಗ್ವೇಜ್ ಸೆಕ್ಷನ್ನಲ್ಲಿ ಯಾವ ರೀತಿ 30 ಮಾರ್ಕ್ಸನ್ನು ಗದ್ಯ ಭಾಗ, ಪದ್ಯ ಭಾಗ ಅಂತ ಡಿವೈಡ್ ಮಾಡ್ತಾರೆ. ಆ್ಯಂಡ್ ದೆನ್ ಗ್ರಾಮರ್ ಅಂತ ಡಿವೈಡ್ ಮಾಡ್ತಾರೆ. ಆ್ಯಂಡ್ ದೆನ್ ಪೆಡಗೋಗಿ ಅಂತ ಡಿವೈಡ್ ಮಾಡ್ತಾರೆ. ಈ 4 ಸೆಕ್ಷನಲ್ಲಿ ಇದನ್ನೇನು ಮಾಡ್ತಾರೆ, ನಾವು ಡಿವೈಡನ್ನು ಮಾಡಿರ್ತಾರೆ. ಹೌದಾ, ಸೊ ಈ ರೀತಿ ಕಾನ್ಸೆಪ್ಚುಯಲ್ ಆಗಿ ಅಭ್ಯಾಸನ ಮಾಡಬೇಕು. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಹೈಯೆಸ್ಟ್ ರಿಟರ್ನ್ ಸಬ್ಜೆಕ್ಟ್. ಇದು ಭಾಳಷ್ಟು ಕ್ವಶನ್ಸ್ಗಳು ಇದರಿಂದನೇ ರೇಸ್ ಆಗ್ತವೆ. ಅದೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ 150 ಕ್ವಶನ್ಸ್ ಇದ್ದಪ್ಪ ಅಂತಾನೆ ಅದರಲ್ಲಿ 80 ಕ್ವಶನ್ಸು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಇರ್ತವೆ. ಯಾಕ್ರಿ ಅಂತ ನೀವು ಕೇಳಿದ್ರೆ, 30 ಕ್ವಶನ್ಸು ಸೈಕಾಲಜಿ ಮೇಲೆ ಬಂದರೆ, ರಿಮೇನಿಂಗ್ ಬೋಧನಾಕ್ರಮ ಕ್ವಶನ್ಸ್ ಇರ್ತಾವೆ. ಅದು ಯಾವುದೇ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ನಲ್ಲಿರೋ ಬೋಧನಾಕ್ರಮ ಆಗಿರಲಿ, ಅಥವಾ ನಮ್ಮ ಸಬ್ಜೆಕ್ಟ್ ಇರೋ ಬೋಧನಾಕ್ರಮ ಆಗಿರಲಿ, ಎಲ್ಲವೂ ಕೂಡ ಸೈಕಾಲಜಿ ಬೇಸ್ಡ್ ಕ್ವಶನ್ಸೇ ಇರ್ತವೆ. ಸೊ ಅದನ್ನೆಲ್ಲ ಕೂಡಿಸ್ಕೊಂಡು 80 ಕ್ವಶನ್ಸು ಸೈಕಾಲಜಿ ಬೇಸ್ಡ್ ಕ್ವಶನ್ಸೇ ಇರ್ತವೆ. ಹೌದಾ, ನಾವು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿನಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಫೋಕಸ್ ಮಾಡುವಂಥ ಟಾಪಿಕ್ಸ್ ಯಾವ್ದು ಅಂದರೆ, ರಿಪೀಟ್ ಆಗಿರುವಂಥ ಟಾಪಿಕ್ಸ್ ಇಲ್ಲಿ ಪಿಯಾಜೆ ಥಿಯರಿ, ವೆಗೊಟ್ಸ್ಕಿ ಥಿಯರಿ, ಕೋಲ್ಸ್ಬರ್ಗ್ ಡೆವಲಪ್ಮೆಂಟು, ಮಾರಲ್ ಡೆವಲಪ್ಮೆಂಟು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ, ಹೆರಿಡಿಟಿ, ಅನುವಂಶೀಯತೆ ಮತ್ತು ಪರಿಸರ, ಇಂಟೆಲಿಜೆನ್ಸ್, ಬುದ್ಧಿಮತ್ತೆ ಮೇಲೆ IQ ಮೇಲೆ ಕ್ವಶನ್ಸ್ ಬರ್ತದೆ. ಟೈಪ್ಸ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಮತ್ತೆಯ ಪ್ರಕಾರಗಳು. ಹೌದಾ, ಲರ್ನಿಂಗ್ ಥಿಯರೀಸ್, ಬಿಹೇವಿಯರಿಸಮ್, ಕನ್ಸ್ಟ್ರಕ್ಟಿವಿಸಮ್, ಇದ್ರ ಮೇಲೆ ಒಂದು ಕ್ವಶನ್ಸ್ ರೇಸ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟು ಹೆರಿಡಿಟಿ, ಎನ್ವಿರಾನ್ಮೆಂಟ್, ಟೈಪ್ಸ್ ಆಫ್ IQ, ಮಲ್ಟಿಪಲ್ ಇಂಟೆಲಿಜೆನ್ಸು, ಮೋಟಿವೇಶನು, ಇನ್ಕ್ಲೂಸಿವ್ ಎಜುಕೇಷನು,
ಥಿಂಕಿಂಗ್ ಸಾಲ್ವಿಂಗ್ ಪ್ರಾಬ್ಲಮ್ ಬಗ್ಗೆ ಬರ್ತದೆ. ಮತ್ತು ಅಸೆಸ್ಮೆಂಟ್ ಫಾರ್ಮೇಟಿವ್ ಆ್ಯಂಡ್ ಸಮೇಟಿವ್ ಅಸೆಸ್ಮೆಂಟು, ಚೈಲ್ಡ್ ಸೆಂಟ್ರ್ ಎಜುಕೇಷನ್ ಬಗ್ಗೆ ಕ್ವಶನನ್ನು ಕೇಳ್ತಾರೆ. ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾರೆ. ಯಾವ ಎಜುಕೇಷನ್ ಮಕ್ಕಳಿಗೆ ಒಳ್ಳೇದಂತ ಹಿಂಗೆ ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾರೆ. ಅದು ಪೇಪರ್ 1ಗೆ ಬೇರೆ ಆಗ್ತದೆ, ಅಪ್ಲೈಡ್ ಕ್ವಶನು ಪೇಪರ್ 2ಗೆ ಬೇರೆ ಆಗ್ತದೆ. ಯಾಕಂದರೆ ಮಗುವಿನ ವಯಸ್ಸಿನ ಆಧಾರದ ಮೇಲೆ ಆ ಕ್ವಶನ್ಸ್ಗಳು ಅವರಲ್ಲಿ ರೇಸ್ ಮಾಡಿರ್ತಾರೆ. ಹೌದಾ? ನಾವು ಯಾವ ರೀತಿ ಚೈಲ್ಡ್ ಡೆವಲಪ್ಮೆಂಟನ್ನು ಸ್ಟಡಿ ಮಾಡಬೇಕಪ್ಪ ಅಂತಂದರೆ, ಕಾನ್ಸೆಪ್ಟನ್ನು ನಾವು ರೀಡ್ ಮಾಡ್ಕೊಂಡಿರಬೇಕು. ನಾವು ಕಾನ್ಸೆಪ್ಟನ್ನು 1 ಅವರ್ ಆರ್ 2 ಅವರ್ ರೀಡ್ ಮಾಡಿದ್ರಪ್ಪ ಅಂತಂದರೆ, ಬಟ್ MCQಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಾಲ್ವ್ ಮಾಡಬೇಕು. MCQ ಸಾಲ್ವ್ ಮಾಡಿದರೆ ಮಾತ್ರ ನಾವು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಏನು ಮಾಡ್ತೀವಿ, ಮತ್ತು ರಿವೈಸ್ ಮಾಡಬೇಕು. ಹೌದಾ? ಆವಾಗ ನಾವೇನು ಮಾಡ್ಬೋದು, 17 to 22 ಮಾರ್ಕ್ಸನ್ನು ಗ್ಯಾರಂಟಿಡ್ಲಿ ನಾವೇನು ಮಾಡ್ಬೋದು, ಪಡ್ಕೋಬಹುದು. ಹೌದಾ? ಅವೇ ಕ್ವಶನ್ಸ್ ರಿಪೀಟ್ ಆಗಂಗಿಲ್ಲ, ಬಟ್ ಅದೇ ಟೈಪ್ ಕ್ವಶನ್ಸ್ ಇದ್ದಿದ್ದು ರಿಪೀಟ್ ಆಗ್ತದೆ. ಹೌದಾ? ನ್ಯೂನ್ಯತೆಗೆ ಸಂಬಂಧಿಸಿದ ಒಂದು ಕ್ವಶನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಒಂದು ನ್ಯೂನ್ಯತೆಗೆ ಡಿಸ್ಲೆಕ್ಸಿಯಾ ಇರೋದು, ಆ ರೀತಿ ಕ್ವಶನ್ಸನ್ನು ಕೇಳಿರ್ತಾರೆ. ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಅವ್ರ ಅದರ್ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಕಾಂಪ್ರಹೆನ್ಸಿವ್ 5 ಪ್ಯಾಸೇಜಸನ್ನು ನೋಡ್ಕೋಬೇಕು. ಗ್ರಾಮರ್ ಹೇಳಬೇಕಾದ್ರೆ ನೌನ್ಸು, ಪ್ರೊನೌನ್ಸು, ಟೆನ್ಸು, ವಾಯ್ಸು, ಸ್ಪೀಚು, ಪ್ರಪೋಸಿಷನು, ಕಂಜೆಷನು ಅಂತ ಹೇಳ್ತಾರೆ. ಇವಿಷ್ಟು ಮೇನ್. ಅಂದರೆ ಇದು ಏನು ಮಾಡ್ತಾರಪ್ಪ ಅಂದರೆ, ಕ್ವಶನ್ ಮೇಲೆ ಇದನ್ನು ಕೇಳ್ತಾರೆ. ಕ್ವಶನ್ ಕೇಳಿಬಿಟ್ಟು ಇದನ್ನು ಕೇಳ್ತಾರೆ. ಹೌದಾ? ಲ್ಯಾಂಗ್ವೇಜ್ನಲ್ಲಿ ಏನು ಮಾಡಬೇಕಿಲ್ಲಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್, ಡಿಫಿಕಲ್ಟಿ, ಓದುವಂಥ ಕನ್ನಡ ಓದಲಿಕ್ಕೆ ಮಕ್ಕಳಿಗೆ ಆಗುವಂಥ ಡಿಫಿಕಲ್ಟಿಗಳ ಬಗ್ಗೆ. ಹೌದಾ? ಗ್ರಾಮರ್ ಟೀಚಿಂಗ್ ಬಗ್ಗೆ, ಅಥವಾ ಮಲ್ಟಿ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ಸ್ ಬಗ್ಗೆ ಇಲ್ಲಿ ನೀವು ಅದನ್ನು ನೋಡ್ಕೋಬೇಕು. ಓಕೆ, TET ಸ್ಟ್ರಾಟಜಿ ಟಿಪ್ಸನ್ನು ಇಲ್ಲಿ ತಂದಿದ್ದೀನಿ ನೋಡಿ. ಇಲ್ಲಿ ಡೋಂಟ್ ಅಟೆಂಪ್ಟ್ ಅ ಡಿಫಿಕಲ್ಟ್ ಕ್ವಶನ್ ಫಸ್ಟ್, ನೋ ನೆಗೆಟಿವ್ ಮಾರ್ಕಿಂಗ್. ಅದೇ ಫಸ್ಟಿಗೆ ಡಿಫಿಕಲ್ಟ್ ಕ್ವಶನನ್ನು ಚೂಸ್ ಮಾಡಬಾರ್ದು. ಅವಾಗ ಏನಾಗ್ತದೆ, ಮಾನಸಿಕವಾಗಿ ನಮ್ಮ ಡಿಫಿಕಲ್ಟಿ ಕ್ವಶನ್ಸನ್ನು ನಾವು ಟಚ್ ಮಾಡಿದಪ್ಪ ಅಂತಂದರೆ, ಮಾನಸಿಕವಾಗಿ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ಮೈಂಡ್ ಇದ್ದಿದ್ದು ಅದೇನು ಮಾಡ್ತೈತಪ್ಪ ಅಂತಂದರೆ ಕುಗ್ತೈತಿ ಅಲ್ಲೇ. ಹೌದಾ? ಏನು ಡಿಫಿಕಲ್ಟ್ ಐತಿ ಅಂತ ನಮ್ಮ ಮೈಂಡ್ ಇದ್ದಿದ್ದು ಅದಕ್ಕೆ ಏನು ಮಾಡ್ತೈತಿ, ಕುಗ್ತೈತಿ. ಸೊ ಫಸ್ಟಿಗೆ ಈಸಿ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಹೌದಾ? ಅದನ್ನು ಫಸ್ಟಿಗೆ ಅಟೆಂಪ್ಟ್ ಮಾಡ್ಬೋದು. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ವರಿ ಮಾಡುವ ಅವಶ್ಯಕತೆಯೇ ಇಲ್ಲ. ಹೌದಾ? ಆಲ್ವೇಸ್ ಅಟೆಂಪ್ಟ್ ಆಲ್ ಕ್ವಶನ್ ಪೇಪರ್ನಲ್ಲಿ ಒಂದೇ ಕ್ವಶನನ್ನು ಬಿಟ್ಟು ಬರಬಾರ್ದು. ನಿಮ್ಗೆ ಬರದೇ ಇರಲಿ, ಎಲ್ಲ ಕ್ವಶನ್ನು ಅಟೆಂಪ್ಟ್ ಆಗಿರಬೇಕು. 150 ಕ್ವಶನ್ಸು. ಯೂಸ್ ಎಲಿಮಿನೇಷನ್ ಮೆಥಡ್ ಇನ್ ಪೆಡಗೋಗಿ ಆ್ಯಂಡ್ ಲ್ಯಾಂಗ್ವೇಜ್ ಕ್ವಶನ್. ಇಲ್ಲಿ ಲ್ಯಾಂಗ್ವೇಜ್ ಕ್ವಶನ್ ಮತ್ತು ಪೆಡಗೋಗಿನಲ್ಲಿ ಒಂದು ಸ್ಪೆಷಲ್ ಮೆಥಡನ್ನು ನೋಡಬೇಕು. ಎಲಿಮಿನೇಷನ್ ಮಾಡಬೇಕು. 4 ಆಪ್ಷನ್ ಇರ್ತದಪ್ಪ ಅಂತಂದರೆ 1 2 3 4 ಇತ್ತಪ್ಪ ಅಂತಂದರೆ, ಅದರಲ್ಲಿ ಯಾವುದು 2 ಅಂತೂ ಅದಕ್ಕೆ ಹೊಂದಾಣಿಕೆ ಆಗದೇ ಇರುವಂಥ ಇರ್ತಾವೆ ಆನ್ಸರ್ಸ್. ಸೊ ಅದನ್ನು ಎಲಿಮಿನೇಷನ್ ಮಾಡಿ, ಯಾವ 2ರಲ್ಲಿ ನಿಮ್ಗೆ 50-50 ಇರ್ತದಲ್ಲ, ಅದಕ್ಕೊಂದು ನೀವು ಏನು ಮಾಡಬೇಕು, ಅದಕ್ಕೆ ಟಿಕ್ಕನ್ನು ಹಾಕಬೇಕು. ಸೊ ಎಲಿಮಿನೇಷನ್ ಮೆಥಡನ್ನು ಕಲ್ಕೋಬೇಕು. ಫಸ್ಟಿಗೆ ಎಲಿಮಿನೇಷನ್ ಮಾಡಬೇಕು. ಹೌದಾ? ಫಾರ್ ಮ್ಯಾಥ್ಸ್ ಇದು ಎಲಿಮಿನೇಷನ್ ಮೆಥಡು ಚೈಲ್ಡ್ ಡೆವಲಪ್ಮೆಂಟಿಗೆ ಅಪ್ಲೈ ಆಗ್ತದೆ, ಪೆಡಗೋಗಿಗೆ ಅಪ್ಲೈ ಆಗ್ತದೆ, ಆ್ಯಂಡ್ ದೆನ್ ಲ್ಯಾಂಗ್ವೇಜಿಗೆ ಅಪ್ಲೈ ಆಗ್ತದೆ. ಹೌದಾ? ಮ್ಯಾಥ್ಸಿಗೆ ಹೇಳಬೇಕಂದ್ರೆ ಫಾರ್ಮುಲಾ ಶೀಟ್ಸ್ ರಿವಿಷನ್ ಮಾಡಬೇಕು. ಫಾರ್ಮುಲಾ ಶೀಟ್ ಬತ್ತಂದ್ರೆ ಮಾತ್ರ ಮ್ಯಾಥ್ಸ್ ಇದ್ದಿದ್ದು ವರ್ಕ್ ಆಗ್ತದೆ. NCERT ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡಬೇಕು. ನಾಟ್ ಫುಲ್ ಟೆಕ್ಸ್ಟ್ ಬುಕ್ಕ, ಸಮ್ರೀಸನ್ನು ನೋಡ್ಕೋಬೇಕು. NCERT ಟೆಕ್ಸ್ಟ್ ಬುಕ್ಕದ್ದು ಸಮ್ರೀಸು, ಯಾವ ಪಾಠದಲ್ಲಿ ಏನೈತಿ ಅಂತ ಹೇಳಿ. ಹೋಲ್ ಟೆಕ್ಸ್ಟ್ ಬುಕ್ಕನ್ನು ಓದಲಿಕ್ಕೆ ಈಗ ಸಮಯನೂ ಇಲ್ಲ ನಮ್ಮ ಹತ್ರ. ಸೊ ಸಮ್ರೀಸನ್ನು ನೋಡ್ಕೋಬೇಕು. ನಿಮ್ಗೆ ಯಾವುದು ವೀಕ್ ಅದ ಸಬ್ಜೆಕ್ಟು, ಆ ಸಬ್ಜೆಕ್ಟನ್ನು ಹೆಚ್ಚಿಗೆ ಪ್ರಾಕ್ಟೀಸನ್ನು ಮಾಡಬೇಕು. ಒಂದು ಫುಲ್ ಮಾಕ್ ಟೆಸ್ಟನ್ನು ನೀವು ಕಂಡಕ್ಟ್ ಮಾಡ್ಕೋಬೇಕು ಎಲ್ಲ ಸಬ್ಜೆಕ್ಟದ್ದು. ಯಾವ ರೀತಿ TT ಎಕ್ಸಾಮ್ ಬರೀತಿರಲ್ಲ, ಅದೇ ರೀತಿಯಾಗಿ ಒಂದು ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ಕೋಬೇಕು. ರಾಂಗ್ ಆನ್ಸರ್ಸನ್ನು ನೋಡ್ಕೋಬೇಕು. ಹೌದಾ?
ಅವಾಗ ಏನಾಗ್ತೈತಿ, ನಮಗೆ ಗೊತ್ತಾಗ್ತೈತಿ ಯಾವುದು ನಮ್ಮ ರಿವೈಸ್ ಮಾಡ್ಬೇಕು ಅನ್ನೋದನ್ನು ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ these are the some strategies or tips for TET aspirants to get more and more marks in a TET to pass the TET examination. I hope this video is I hope ನಿಮಗೆ ಈ ವಿಡಿಯೋ ಇದ್ದಿದ್ದು ತುಂಬ ಇನ್ಫಾರ್ಮೇಷನನ್ನು ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.